ಹೇಳಿದ್ರು, ಅನ್ನ ಸಾಂಬಾರು ಪಾಯಸ. ಫ್ರೆಂಡ್ಸ್, ಹೊಸ ಅಕ್ಕಿಯ ಊಟ ಅಂತ ಹೇಳಿ ನೀವು ಕೇಳಿದ್ದೀರಾ? ಎಂತ ಹೇಳಿದ್ರುಂಟಲ್ಲ, ಈ ವರ್ಷದಲ್ಲಿ ಆಗಿರುವಂತಹ ಹೊಸ ಬೆಳೆಯನ್ನು ಇಲ್ಲಿ ದೈವಗಳಿಗೆ ಅಥವಾ ದೇವರುಗಳಿಗೆ ಸಮರ್ಪಣೆ ಮಾಡಿ ಅದನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವುದು ಅಂತ ಹೇಳಿಕೊಂಡು. ಹಾಗೆ ನಾನು ಇವತ್ತು ಕೆದಿಲ ಗ್ರಾಮದ ಧೂಮಾವತಿ ಕ್ಷೇತ್ರದಲ್ಲಿದ್ದೇನೆ. ಹಾಗೆ ಇಲ್ಲಿ ಅಂತ ಹೇಳಿದರೆ ವಿಜಯದಶಮಿಯ ದಿವಸ ಆ ಒಂದು ಗೌಜಿ ಬೇರೆ, ಅದೇ ರೀತಿಯಲ್ಲಿ ಹೊಸ ಅಕ್ಕಿಯ ಊಟದ ಗೌಜಿ ಬೇರೆ. ಹಾಗೆ ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಹಾಗೆ ಸಾವಿರಾರು ಜನಗಳು ಕೂಡ ಸೇರ್ಲಿಕ್ಕೆ ಉಂಟಿಲ್ಲ ಈಗ. ಹಾಗೆ ಅವರಿಗೆಲ್ಲರಿಗೂ ಕೂಡ ಗೌಜಿಯ ಊಟ ಕೂಡ ಉಂಟು. ಹಾಗೆ ಪ್ರತಿ ವರ್ಷ ಕೂಡ ಆಗ್ತದೆ. ಯಾವ ರೀತಿಯಾಗಿ ಆಗ್ತದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಅಡಿಗೆ ಕೋಣೆಯಲ್ಲಿ ಯಾವ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳುಂಟು, ಎಂತೆಲ್ಲ ಮಾಡ್ತಾರೆ ಅಂತ ಹೇಳಿ ಫ್ರೆಂಡ್ಸ್, ಈಗ ನೋಡಿ ನಾವು ಅಡಿಗೆ ಕೋಣೆಗೆ ಬಂದಿದ್ದೇವೆ. ಇಲ್ಲಿ ಇವರ ಕೆಲಸವನ್ನೆಲ್ಲ ಶುರು ಮಾಡಿದ್ದಾರೆ. ಹೊರಗೆ ಬೆಂಕಿಯೆಲ್ಲ ಹಾಕಿ ಪಾತ್ರೆ ಎಲ್ಲ ಇಷ್ಟಾಗಿದೆ ನೋಡಿ, ಎಲ್ಲ ವ್ಯವಸ್ಥೆಗಳು, ಅಡಿಗೆ ಭಟ್ರು ಎಲ್ಲ ಇದ್ದಾರೆ. ರಾಘವಣ್ಣ, ನಾಳೆಗೆ ಎಂತೆಲ್ಲ ಸ್ಪೆಷಲ್ ಈಗ? ನಾಳೆಗೆ ಇದೀಗ ಆಯುಧ ಪೂಜೆಯ ಲೆಕ್ಕಕ್ಕೆ ಬೆಲ್ಲದ ಬಗಲ ಅವಲಕ್ಕಿ ಕಲಸುವುದು, ನಾಳೆ ಮತ್ತೆ ಪ್ರಸಾದ ಪಂಚಕಜ್ಜಾಯ ಐತೆ, ಅವಲಕ್ಕಿ ಪಂಚಕಜ್ಜಾಯ, ಇದರ ಹುಡಿ ಪಂಚಕಜ್ಜಾಯ ಉಂಟು, ಕಡಲೆ ಹುಡಿ ಪಂಚಕಜ್ಜಾಯ, ಅದು ಪ್ರಸಾದದ ಲೆಕ್ಕದಲ್ಲಿ ಕೊಡುವುದು. ಅದು ಸಕ್ಕರೆ ಪಂಚಕಜ್ಜಾಯ, ಇದು ಬೆಲ್ಲ ಪಂಚಕಜ್ಜಾಯ. ಹಾಗೆ ಎರಡು. ನಾಳೆಗೆ ಇರುವಂತಹ ಸ್ಪೆಷಲ್ ಐಟಮ್ ಎಂತಲ್ಲ? ನಾಳೆಗೆ ತೊಂಡೆ ಕಡಲೆ ಪಲ್ಯ, ಒಂದು ಪಾಯಸ, ಮತ್ತು ಮುಂಡಿ ಕಡಲೆ, ಮೇಲಾರ, ತರಕಾರಿ ಮಿಕ್ಸೆಡ್ ಸಾಂಬಾರು, ಚೀನಿಕಾಯಿ, ಬಾಳೆಕಾಯಿ, ಮತ್ತು ಸೌತೆ ಹಾಕಿ ಸಾಂಬಾರು. ಇಲ್ಲಿಗ ನೋಡಿ ತರಕಾರಿಗಳನ್ನೆಲ್ಲ ತೊಳೆದು ತಗೊಂಡು ಒಂದು ಕೊರಳಿಗೆ ರೆಡಿ ಮಾಡಿಟ್ಟಿದ್ದಾರೆ. ಕೊರಳಿಗೆ ಕೊಟ್ಟು ಶುರು ಮಾಡಿದ್ರು ಕೂಡ. ಇಲ್ಲಿಗೆ ತರಕಾರಿಗಳು ಕಾಣ್ಬೋದು ನಿಮಗೆ. ಇಲ್ಲಿ ತೊಂಡೆಕಾಯಿ ಆಗ್ಬೋದು, ಮುಂಡಿ ಆಗಿರ್ಬೋದು, ಬಾಳೆಕಾಯಿ ಆಗಿರ್ಬೋದು, ಕೇನಾಗಿರ್ಬೋದು, ಎಲ್ಲವೂ ಕೂಡ ಮನೆಯಲ್ಲಿ ಬೆಳೆದಿರುವಂಥ ತರಕಾರಿಗಳು ಇಲ್ಲಿ ಉಪಯೋಗಿಸುವಂಥದ್ದು. ಹಾಗೆ ಎಲ್ಲವೂ ಕೂಡ ಇದಕ್ಕೆ ಕೊರಳಿಗೆ ಸಿದ್ಧತೆಯನ್ನು ಮಾಡಿದ್ದಾರೆ, ತೊಳೆದೆಲ್ಲ ತಂದು ಇನ್ನೀಗ ಕೊರಳಿಗೆ ಶುರು ಮಾಡ್ತಾರೆ. ಸಾಧಾರಣ ಒಂದು 750,000 1,500,000 ಜನ ಆಗ್ಬೋದು ಅಂತೇಳಿ ಅಡಿಗೆ ಭಟ್ರು ಹೇಳಿದರು. ಎಲ್ಲವನ್ನು ಕೂಡ ಕೊರಲಿಕ್ಕೆ ಇನ್ನೂ ಕೂಡ ಜನ ಸೇರ್ಲಿಕ್ಕೆ ಉಂಟು. ಈಗ ಮುಂಚಿನ ದಿವಸವೇ ಎಲ್ಲವನ್ನು ಕೊರೆದು ರೆಡಿ ಮಾಡಿ ಇಟ್ಟಿರುವಂಥದ್ದು. ಇಲ್ಲಿ ನೋಡಿ ಮುಂಡಿಯನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಒಂದು ಎಷ್ಟು ಕೆ ಜಿ ಇರ್ಬೋದು ಇದು? 10 ಕಿಲೋ. ಸಾಧಾರಣ ಒಂದು 10 kg ಅಷ್ಟು ದೊಡ್ಡ ಇರುವಂತಹ ಮುಂಡಿ. ಅದನ್ನು ಚಿಕ್ಕ ಚಿಕ್ಕ ಸೈಜ್ ಮಾಡ್ತಾ ಇದ್ದಾರೆ, ಅಂದರೆ ಕೊರಳಿಗೆ ಸುಲಭ ಆಗಲಿಕ್ಕೆ ಬೇಕಲ್ಲ. ಒಳ್ಳೆ ಫ್ರೆಶ್ ಮುಂಡಿ ಆಯಿತು. ಇದೀಗ ತರಕಾರಿ ಎಲ್ಲ ಕೊರೆದಿಟ್ಟಿದ್ದಾರೆ ನೋಡಿ. ಮೊದಲೇ ಈ ರೀತಿಯಾಗಿ ಬೇರೆ ಬೇರೆ ಕೊರೆದಿಟ್ಟು ಸೆಟ್ ಮಾಡಿಟ್ರೆ ಬೆಳಿಗ್ಗೆ ಬೇಗ ಬೇಗ ಅಡಿಗೆಯನ್ನು ಮಾಡಿಕೊಳ್ಬೋದು. ಈ ಹೊಸ ಅಕ್ಕಿ ಊಟದ ಕಲ್ಪನೆ ಮತ್ತು ಅದನ್ನು ಯಾಕೆ ಹೀಗೆ ವಿಜೃಂಭಣೆಯಿಂದ ಆಚರಿಸ್ತೇವೆ? ನಮ್ಮ ಹಿಂದಿನ ಪದ್ಧತಿ ಪ್ರಕಾರ ಮನೆ ತುಂಬುದಂತ ಎಲ್ಲ ಮನೆಗಳಲ್ಲಿಯೂ ಇರುವಂಥ ಒಂದು ರೂಢಿ. ಅದು ನಮ್ಮ ಹಿಂದಿನ ಪರಂಪರೆಯಿಂದಲೇ ಬಂದಂಥದ್ದು. ಅದು ಕೂಡ ಅದು ಎಲ್ಲ ದೇವಸ್ಥಾನಗಳಲ್ಲಿ ಇದ್ದದೆ. ಈ ಸುಬ್ರಹ್ಮಣ್ಯದಲ್ಲಿ, ಪುತ್ತೂರು ಮಾಂಗೇಶ್ವರ ದೇವಸ್ಥಾನ ಎಲ್ಲ ಕೊಪ್ಪರಿಗೆ ಇರುವುದು. ಹಾಗೆ ಒಂದು ಕೂರಲು ತುಂಬುವುದು ಅಂತ ಹೇಳುವ ಕಾರ್ಯಕ್ರಮ ಈಗಾಗಲೇ ಪುತ್ತೂರಿನಲ್ಲಿ ಗೊತ್ತಿಲ್ಲ, ಸುಬ್ರಹ್ಮಣ್ಯದಲ್ಲಿ ಇತ್ತೀಚೆಗೆ ನಡೆಯುತ್ತದೆ. ಹಾಗೆ ನಾವು ನಮ್ಮ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗೋ ಸಂದರ್ಭದಲ್ಲಿ ಕೂಡ ನಮ್ಮ ಇಲ್ಲಿ ಯಾವ ರೀತಿ ರಿವಾಜುಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳುವುದು ನಮ್ಮ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿತ್ತು. ಅದರ ಪ್ರಕಾರವಾಗಿ ನಾವೀಗ ಪೂರಾ ಸರಿ ಉಂಟು ಅಂತ ಹೇಳಿಕೆ ಬರುವುದಿಲ್ಲ, ಅಂತೂ ನಾವು ಅದರ ಪ್ರಕಾರ ನಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಇದು ಕೂಡ ಅದರಲ್ಲಿ ಹೇಳ್ತದೆ. ಈ ನವಾನ್ನ ಅಂದರೆ ಮತ್ತೆ ಇದನ್ನು ಪುರಾಣ ತುಂಬಿದ್ದನ್ನು ನಾವು ನಮ್ಮ ಈಗ ಸ್ವಲ್ಪ ಸೇರಿಸಿ ನವಾನ್ನ ಗ್ರಾಮಸ್ಥರಿಗೆ ಎಲ್ರಿಗೂ ಇವತ್ತು ಹೊಸ ಊಟ ಅಂತ ನಮ್ಮ ಒಂದು ಈ ಗ್ರಾಮದಲ್ಲಿ ನಡೆದಂಥ ಒಂದು ಪದ್ಧತಿ. ಇದೀಗ ದೇವಸ್ಥಾನದ ಗದ್ದೆಯಿಂದಲೇ ಹೊಸ ಅಕ್ಕಿಯನ್ನು ಅಂದರೆ ಭತ್ತದ ತೆನೆಯನ್ನು ತೆಗಿಲಿಕ್ಕೆ ಉಂಟು. ಹಾಗೆ ಅವರ ಜೊತೆಗೆ ಹೋಗ್ತಾ ಇದ್ದೇನೆ. ಇದು ಕನ್ನಡದಲ್ಲಿ ಇದನ್ನು ತೆನೆ ಅಂತ ಹೇಳುವಂಥದ್ದು, ಹಾಗೆ ತುಳುವಿನಲ್ಲಿ ಕುರಲ್ ತೆಗೆಯುವುದು ಅಂತ ಹೇಳಿ ಕುರಲ್ ದೆಪ್ಪುಣೆ ಅಂತ, ಕುರಲ್ ದೆಪ್ಪು. ಕನ್ನಡದಲ್ಲಿ ತೆನೆ ತೆಗೆಯುವುದು, ಭತ್ತದ ತೆನೆ ತೆಗೆಯುವುದು. ಹೌದು. ಈ ಹೊಸ ಅಕ್ಕಿಯ ಊಟ ಅನ್ನೋದು ನಮಗೆ ಅದು ಮುಂಚೆ ಅದೇ ನನ್ನ ಸಾಧಾರಣ ಈಗ ನನಗೆ 55 ವರ್ಷ ಆಯಿತು. ನನ್ನ ಒಂದು 9-10 ವರ್ಷದಲ್ಲಿ
ಈ ಹೊಸ ಅಕ್ಕಿ ಅನ್ನೋದು ನಮಗೊಂದು ವಿಶೇಷ ದಿನ. ನಮ್ಮ ಜೀವನದಲ್ಲಿ ಆಗ ತುಂಬ ಕಷ್ಟ. ಮನೆಯಲ್ಲಿ ಊಟಕ್ಕೆ ಕಷ್ಟ, ಎಲ್ಲದಕ್ಕೂ ಕಷ್ಟ. ಹಾಗೆ ನಾವು ಈ ಹೊಸ ಅಕ್ಕಿಯ ದಿವಸವನ್ನು ಕಾಯ್ತಾ ಇರೋದು. ಯಾವಾಗ ನಮಗೆ ಈ ಹೊಸ ಅಕ್ಕಿ ಬರ್ತದೆ, ಹೊಟ್ಟೆ ತುಂಬ ಊಟ ಸಿಗ್ತದೆ ಅಂತ. ಅದೇ ನಮ್ಮ ಇಲ್ಲಿ ಒಂದು ಜೋಯಿಸರ್ ಅಂತ ಮನೆ ಇತ್ತು, ಅಲ್ಲಿ ನೋಂಪು ಅಂತ ಹೇಳ್ತಾರೆ ಇದಕ್ಕೆ, ಹೊಸ ಅಕ್ಕಿ ಊಟಕ್ಕೆ. ನಾವು ಆ ನೋಂಪಿಗೆ ಹೋಗುವಾಗ ಅದೇ ಬೆಳಿಗ್ಗೆ ನಾವು 8 ಗಂಟೆಗೆ ಹೋಗಿ ಆ ಮನೆಯಲ್ಲಿ ಕೂತ್ಕೊಳ್ಳೋದು. ಈ ಮುಂಚೆನೇ ನಿಮ್ಮ ಊಟ ಎಲ್ಲ ಆಗುವಾಗ ತುಂಬ ಲೇಟ್ ಅಲ್ಲ. ಅದೇ ನಮಗೆ ಸಾಯಂಕಾಲ 4 ಗಂಟೆಯ ನಂತರ ಈ ಊಟ ಸಿಕ್ಕಿ ಆಮೇಲೆ ನಾವು ಮನೆಗೆ ಬಂದದ್ದು ಉಂಟು. ಎಷ್ಟೋ ದಿನ ಇದು ಅಂದರೆ ನಮ್ಮ ಜೀವನದಲ್ಲಿ ಕಷ್ಟದ ಕಾಲ, ಅದು ಮರೆಯದ ದಿನಗಳು ನನಗೆ ಯಾವತ್ತಿದ್ದು. ನಾನು ಇನ್ನೊಂದು ನನ್ನ ಜ್ಞಾಪಕಕ್ಕೆ ಬಂದದ್ದು ಈ 31 ವರ್ಷ ಇಲ್ಲಿ, ಈಗ ಈ ವರ್ಷಕ್ಕೆ 32ನೇ ವರ್ಷ ನಮ್ಮ ಜಾತ್ರೆ. ನಮ್ಮ ಗ್ರಾಮ ಬೆಳಗಿತು ಅಂತ ಹೇಳಿದರೆ ಈ ದೈವಸ್ಥಾನ ಆದ ಮೇಲೆ ಅಂತಲೇ ನನ್ನ ಅಭಿಪ್ರಾಯ. ಇಲ್ಲಿವರು ಹೊಸ ಅಕ್ಕಿಯನ್ನು ಅಂದರೆ ಹೊಸತು ಭತ್ತ ಈಗ ನಾವು ಅಲ್ಲಿಂದ ಗದ್ದೆಯಿಂದ ತಗೊಂಡು ಬಂದದಲ್ಲ, ಅದನ್ನು ಅಕ್ಕಿ ಮಾಡ್ತಾ ಇದ್ದಾರೆ. ಈ ಪುದ್ವಾರು ಅಂತ ಹೇಳಿದರೆ ಪ್ರತಿ ಮನೆಯಲ್ಲಿಯೂ ಮೊದಲಿಂದ ಮಾಡ್ತಾ ಬಂದಂಥ ವಿಚಾರ. ಯಾಕೆಂದರೆ ಪ್ರತಿ ಮನೆಯಲ್ಲಿಯೂ ಬೇಸಾಯಗಳನ್ನು ಮಾಡಿಕೊಂಡು ನಂತರ ಆ ಭತ್ತವನ್ನು ತಂದು ದೇವರಿಗೆ ಸಮರ್ಪಣೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಧಾನ್ಯಗಳು ಸಮೃದ್ಧಿಯಾಗಬೇಕು ಅಂತ ಹೇಳೋ ಆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲಿನಿಂದ ನಡೀತಾ ಬಂದಿದ್ದು. ಹಾಗಾಗಿ ಅದು ಈಗ ಏನಾಗಿದೆ ಅಂತ ಹೇಳಿದರೆ ಯಾರ ಮನೆಯಲ್ಲೂ ಈ ಬೇಸಾಯ ಭತ್ತ ಮಾಡೋದನ್ನೇ ನಿಲ್ಲಿಸ್ತಾ ಬಂದ ಕಾರಣ ದೇವಸ್ಥಾನಗಳಲ್ಲಿ ಏನೋ ಈಗ ಹೊಸದಾಗಿ ಅದಕ್ಕೆ ಅಂತ ಒಂದು ಸ್ಕೀಮನ್ನೆಲ್ಲ ಮಾಡಿಕೊಂಡು ಈಗ ಭತ್ತವನ್ನು ಬೆಳಿಬೇಕು ಅಂತ ಹೇಳೋ ಒಂದು ಆ ಯೋಜನೆಯನ್ನು ಹಾಕ್ಕೊಂಡು ಭತ್ತ ಬೆಳೀತಾ ಅದನ್ನು ಈಗ ದೇವಸ್ಥಾನಗಳಲ್ಲಿ ನಡೆಸ್ತಾ ಬರ್ತಾ ಇಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಗದ್ದೆಯಲ್ಲಿ ಬೇಸಾಯ ಮಾಡಿ ಈ ಥರ ನವಾನ್ನ ಇತ್ಯಾದಿಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಊರಿನವರೆಲ್ಲರೂ ಕೂಡ ಸೇರ್ತಾರೆ ಇದಕ್ಕೆ. ಹೊಸ ಅಕ್ಕಿ ಅನ್ನ ಅಂದರೆ ಹೊಸ ಅಕ್ಕಿ ನಮಗೀಗ ಎಲ್ಲವನ್ನೂ ಹೊಸ ಅಕ್ಕಿಯಾಗಿ ಅದನ್ನು ತಗೊಳ್ಳಿಕ್ಕೆ ಕಷ್ಟ ಸಾಧ್ಯ, ಅಂದರೆ ಬೆಳೆಯೋದಿಲ್ಲ ತೆನೆ. ಹಾಗೆ ಅದರಿಂದ ಒಂದು ಸ್ವಲ್ಪ ಅಕ್ಕಿಯನ್ನು ಈಗ ತೆಗೆದು ನಾವು ಈ ಹಳೆಯ ಹಿಂದಿನ ವರ್ಷದ ಅಕ್ಕಿಯ ಜೊತೆ ಸೇರಿಸಿಕೊಂಡು ಅದನ್ನು ಬೇಯಿಸಿ ದೇವರಿಗೆ ನಿವೇದನೆಯನ್ನು ಮಾಡಿ ಬಂದ ಭಕ್ತರಿಗೆ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡುವುದು ನಮ್ಮ ಈ ದೈವಸ್ಥಾನದ ಒಂದು ಕ್ರಮಗಳು. ಐಟಮ್ಗಳನ್ನು ಮಾಡ್ತಾ ಇದ್ದಾರೆ, ಅನ್ನ, ಸಾಂಬಾರು, ಪಾಯಸ. ಅನ್ನವನ್ನು ಬಿಸಿ ಬಿಸಿಯಾಗಿ ತೋಡಿದ ಮೇಲೆ ತಂದು ಅನ್ನದ ಪಲ್ಲ ಅಂತೇಳಿ ಉಂಟು, ಪಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ, ಅದಕ್ಕೆ ತಂದು ಹಾಕುವಂಥ ಅನ್ನಬ್ರಹ್ಮನಿಗೆ ಪೂಜೆಯನ್ನು ಮಾಡಿ ಅನ್ನಪೂರ್ಣೇಶ್ವರಿಯನ್ನು ನೆನೆಸಿ ಎಲ್ಲರಿಗೂ ಮಾಡಿದ ಪ್ರಸಾದ ಎಲ್ಲರಿಗೂ ಬರಬೇಕು, ಇದು ಅಕ್ಷಯವಾಗಲಿ ಅಂತ ಕೇಳಿಕೊಳ್ಳುವಂಥ ಒಂದು ಸಂಪ್ರದಾಯ. ಇದೆಲ್ಲರಿಗೂ ಸಮರ್ಪಣೆ ಆಗ್ತದೆ. ಎಲ್ಲರೂ ಕೂಡ ಹೊಸ ಅಕ್ಕಿ ಊಟ ಮಾಡಿದಂತಹ ಒಂದು ಶಾಸ್ತ್ರ ನಡೀತದೆ ಇಲ್ಲೀಗ. ಇದೀಗ ಊಟಕ್ಕಿರುವ ಎಲ್ಲ ತಯಾರಿ ಕೂಡ ಆಗಿದೆ, ಎಲ್ಲ ಸಾಂಬಾರು, ಸಾರು, ಪಲ್ಯ, ಪಾಯಸ ಎಲ್ಲವೂ ಕೂಡ ಉಂಟು. ಹಾಗೆ ಅದನ್ನು ತೋಡ್ತಾ ಇದ್ದಾರೆ ಕೂಡ ಬಳಸಲಿಕ್ಕೆ.